ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಒಂದೊಂದು ಕ್ಷೇತ್ರದ ಬಗ್ಗೆನೂ ನಾನು ಹೇಳ್ತಾ ಹೋಗ್ತೀನಿ. ಆಯಾ ಕ್ಷೇತ್ರದ ಬಗ್ಗೆ ನಮಗೆ ಗೊತ್ತಿಲ್ಲದಿರೋ ವಿಷಯಗಳನ್ನ ನೀವು ನಮಗೆ ತಿಳಿಸ್ಬೇಕು, ಬಿಕಾಸ್ ಅದು ನಿಮ್ಮ ಕರ್ಮಭೂಮಿ. ಓಕೆ, ಮೊದಲನೇದಾಗಿ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಒಂದು ಪುಣ್ಯಭೂಮಿ ಹೇಳಬೇಕು ಅಂತಂದರೆ, ಎರಡು ಇವತ್ತು ನಮಗೆ ಭಾರತ ರತ್ನ ಕೊಟ್ಟಿರುವಂಥ ಭೂಮಿ ಇದು. ನಮ್ಮ ಸರ್ ಎಂ ವಿಶ್ವೇಶ್ವರಯ್ಯನವರು ಇರ್ಬೋದು, CNR ರಾವ್ ಅವರು ಇರ್ಬೋದು, ಇವರಿಬ್ಬರು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯವರು. ಅದೇ ರೀತಿ ನಾಡಪ್ರಭು ಕೆಂಪೇಗೌಡರು ಕೂಡ ನಮ್ಮ ಪಕ್ಕದ ಆವತಿಯಲ್ಲಿ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೋಲಾರ, ಬೆಂಗಳೂರು ಗ್ರಾಮಾಂತರ, ಯಲಹಂಕ, ಹೀಗೆ ಅವರು ಆಡಳಿತ ನಡೆಸಿದಂಥ ಒಂದು ಧೀಮಂತ ನಾಯಕ. ಅವತ್ತರಲ್ಲೇ ಸಮಾಜವನ್ನು ಕಟ್ಟಿರುವಂಥ ನಾಯಕ. ಜೊತೆಗೆ ಅತಿ ಹೆಚ್ಚು ಹೂವನ್ನು, ಹೌದು, ಚಿಕ್ಕಬಳ್ಳಾಪುರ ಕರ್ನಾಟಕದಲ್ಲಿ ಹೂವಿನ ರಾಜಧಾನಿ ಅಂತ ಹೇಳ್ಬೋದು. ಹೂವಿನ ರಾಜಧಾನಿ. ನೈಸ್. ಅದೇ ರೀತಿ ದ್ರಾಕ್ಷಿ ಕೂಡ ಭಾಳ ಜನಕ್ಕೆ ಗೊತ್ತಿಲ್ಲ. ದ್ರಾಕ್ಷಿ ಅಂದರೆ ಬಿಜಾಪುರ ಮಾತ್ರ ಅಂತ. ನನ್ನ ಒಂದು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ 5,000 ಎಕರೆ ದ್ರಾಕ್ಷಿ ಬೆಳೀತಾರೆ. ಹಾಗಾಗಿ ನಮ್ಮ ರೈತರಿದ್ದಾರಲ್ಲ, ಭಾಳ ಪ್ರಗತಿಪರವಾಗಿರುವಂಥವ್ರು, ಭಾಳ ಕಷ್ಟಜೀವಿಗಳು. ದೇ ಗ್ರೋ ಅವಕ್ಯಾಡೋಸ್, ಎಕ್ಸ್ಪೋರ್ಟ್ ಮಾಡ್ತಾರೆ, ದಾಳಿಂಬೆ ಬೆಳೀತಾರೆ. ಭಾಳ ವಿಶೇಷ ಈ ಹಾರ್ಟಿಕಲ್ಚರಲ್ ತೋಟಗಾರಿಕಾ ಬೆಳೆ ಇದೆಯಲ್ಲ, ಚಿಕ್ಕಬಳ್ಳಾಪುರದಲ್ಲಿ ಭಾಳ ತೋಟಗಾರಿಕಾ ಬೆಳೆಗಳಿದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಬೆಂಗಳೂರಿಗಿಂತ ಹಳೆಯದಾದಂಥ ಯಲಹಂಕ. ಯಲಹಂಕ ಇಸ್ ಸಿನಾನಿಮಸ್ ವಿತ್ ಇವರು ನಮ್ಮ ನಾಡಪ್ರಭು ಕೆಂಪೇಗೌಡರು ಅವರು ಕಟ್ಟಿದಂಥ ಒಂದು ಪ್ರದೇಶ ಅದು. ಮತ್ತು ಯಲಹಂಕ ಕೂಡ ತಮಗೆ ಗೊತ್ತಿದೆ, ಬೆಂಗಳೂರಿಗೆ ಭಾಳ ಹಳೇ ಗ್ರಾಮ. ಬೆಂಗಳೂರಿನಲ್ಲಿ ಯಲಹಂಕನೇ. ಇನ್ಫ್ಯಾಕ್ಟ್ ನಿಮಗೆ ಹೇಳ್ಬೇಕಂದ್ರೆ, ನನ್ನ ತಾಯಿ ಹುಟ್ಟೂರು ಯಲಹಂಕ. ಅವತ್ತು ನಮ್ಮ ತಾತನವರು ಒಂದು ಟೆಂಟ್ ಇಟ್ಟಿದ್ದರು ಯಲಹಂಕದಲ್ಲಿ. ಮೊದಲನೇ ಟೆಂಟ್ ಅದು, ಟೂರಿಂಗ್ ಟಾಕೀಸ್ ಅಂತ ಹೇಳ್ತಾಯಿದ್ರು. ಹಾಗಾಗಿ ಯಲಹಂಕ ಕೂಡ ನನಗೆ ಚಿಕ್ಕಬಳ್ಳಾಪುರ ಆದಮೇಲೆ ಯಲಹಂಕ ಭಾಳ ಹತ್ತಿರವಾಗಿರ್ತಕ್ಕಂಥ ನನ್ನ ಕ್ಷೇತ್ರದಲ್ಲಿ. ಇವತ್ತು ನೋಡಿ, ನನಗೆ ಚಿಕ್ಕಬಳ್ಳಾಪುರ ವಿಧಾನಸಭೆ ನಮ್ಮ ತಂದೆ ಜನ್ಮಸ್ಥಳ, ನನ್ನ ಜನ್ಮಸ್ಥಳ. ಇವತ್ತು ಲೋಕಸಭಾ ಕ್ಷೇತ್ರದಲ್ಲಿ ನನ್ನ ತಾಯಿ ತಂದೆ ಇಬ್ಬರು ಜನ್ಮ ಕೊಟ್ಟಿರುವಂಥ ಕ್ಷೇತ್ರ ಯಲಹಂಕ. ನಮ್ಮ ತಾಯಿ ಹುಟ್ಟಿದ್ದಾರೆ, ಚಿಕ್ಕಬಳ್ಳಾಪುರ ನಮ್ಮ ತಂದೆ ಹುಟ್ಟಿದ್ದಾರೆ. ಜೊತೆಗೆ ನೀವು ಹೇಳಿದ ಹಾಗೆ ಬೆಂಗಳೂರಿಗೂ ಇದಕ್ಕೂ ಇರುವಂಥ ಹಿಸ್ಟ್ರಿ ಕೂಡ ಇಟ್ಸ್ ವೆರಿ ಬ್ಯೂಟಿಫುಲ್. ಇಳೆಪಾಕ ನಾಡು ಅಂತ ಕರಿತಿದ್ರು ಚೋಳರ ಕಾಲದಲ್ಲಿ, ಆನಂತರ ಹೊಯ್ಸಳರ ಕಾಲದಲ್ಲಿ ಎಳವಂಕ ಆಯಿತು, ಆಮೇಲೆ ಯಲಹಂಕ ಆಯಿತು. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಸಾಕಷ್ಟು ದೇವಸ್ಥಾನಗಳನ್ನ ನಾವಿಲ್ಲಿ ನೋಡ್ತೀವಿ. ನೆಲಮಂಗಲ. ಹೌದು, ಶಿವಗಂಗೆ. ಅದು ನಾನು MBBS ತುಮಕೂರಲ್ಲಿದ್ದಾಗ ಕೂಡ ಅಲ್ಲಿಗೆ ಹೋಗಿ ನಾನು ಪೂಜೆ ಸಲ್ಲಿಸ್ತಾ ಇದ್ದೆ. ಈಗ ನಾನು ಅಲ್ಲಿ ಭರವಸೆನೂ ಕೊಟ್ಬಿಟ್ಟಿದ್ದೀನಿ. ನಂದಿ ಹಿಲ್ಸ್ನಲ್ಲಿ ಯಾವ ರೀತಿ ನಾನು ರೋಪ್ವೇ ಮಾಡಿಸಿದ್ನಿ, ಎಲ್ಲ ಪ್ರಪೋಸಲ್ ಎಲ್ಲ ಫೈನಲೈಸ್ ಮಾಡಿದ್ದೀನಿ. ಶಿವಗಂಗೆ ಕೂಡ ನಾನು ಅಲ್ಲಿ ರೋಪ್ವೇಯನ್ನು ಮಾಡಿಕೊಡ್ತೀನಿ ಅಂತ ಈಗಾಗಲೇ ನಾನು ಮಾತು ಕೊಟ್ಟಿದ್ದೀನಿ. ಓಕೆ ಓಕೆ. ಆ್ಯಂಡ್ ಅಲ್ಲಿ ಸಾಕಷ್ಟು ದೇವಸ್ಥಾನಗಳು, ತುಂಬ ಹಳೆ ದೇವಸ್ಥಾನಗಳಿದೆ. ಅದರಲ್ಲಿ ಒಂದು ವಿಚ್ ಇಸ್ ವೆರಿ ಸ್ಪೆಷಲ್ ಇಸ್ ಜನಮೇಜಯ ರಾಜ ಕಟ್ಟದಂಥ ಒಂದು ದೇವಸ್ಥಾನ ಕೂಡ ಇದೆ, ಶ್ರೀ ವೈನತೆಯರ್ ಹಾಗೂ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ. ಐ ಥಿಂಕ್ ಒಂದಿನ ಅಲ್ಲಿ ಟೆಂಪಲ್ ಟೂರ್ಗಂತಾನೆ ಹೋಗ್ಬೋದು. ಮತ್ತು ಅನೇಕ ಸಂತರಿದ್ದಾರೆ, ಅನೇಕ ಮಠಗಳಿದೆ ನೆಲಮಂಗಲದಲ್ಲಿ ವಿಶೇಷವಾಗಿ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಹೊಸಕೋಟೆ. ಹೊಸಕೋಟೆ ತಮಗೆ ಗೊತ್ತಿದೆ, ಇವತ್ತು ವಿಜಯನಗರ ಸಾಮ್ರಾಜ್ಯರು ಇವರೆಲ್ಲ ಕೂಡ ಆಳಿದಂಥದ್ದು. ಮತ್ತು ಅಲ್ಲಿ ಮೊದಲನೇ ಬ್ರಿಟಿಷ್ ವಾರ್ ಕೂಡ ಅಲ್ಲೇ ಆಗಿದ್ದು. ಮತ್ತು ಕೋಟೆ ಪ್ರದೇಶ ಭಾಳ ವಿಶೇಷವಾಗಿರುವಂಥ ಹೊಸಕೋಟೆ. ಮತ್ತು ಇವತ್ತು ಏನಾಗಿದೆ, ಎಂಟೈರ್ ಇಂಡಸ್ಟ್ರಿಯಲೈಸೇಷನ್ ಆಗ್ತಾಯಿದೆ ಹೊಸಕೋಟೆಯಲ್ಲಿ. ಓಕೆ ಓಕೆ. ಆ್ಯಂಡ್ ಡಿ ಫ್ಯಾಕ್ಟೋ ಕ್ಯಾಪಿಟಲ್ ಆಫ್ ನಮ್ಮ ಬೆಂಗಳೂರು ದೇವನಹಳ್ಳಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ತೆಗೆದುಕೊಳ್ಳಿ, ಅಥವಾ ದೇವನಹಳ್ಳಿಯಲ್ಲಿ ತಾವು ಇವತ್ತು ಬೋಯಿಂಗ್ ಆಗಿದೆ. ದೇವನಹಳ್ಳಿಯಲ್ಲಿ ಕೂಡ ಇವತ್ತು ಹೊಸ ಜಿಲ್ಲಾಧಿಕಾರಿಗಳ ಕಚೇರಿ ಆಗಿದೆ. ದೇವನಹಳ್ಳಿ ಅಂತಂದರೆ ನೀವು ಹೇಳ್ದಂಗೆ ಬೆಂಗಳೂರಿಗೆ ಪರ್ಯಾಯವಾಗಿ ಬೆಳೀತಾ ಇರ್ತಕ್ಕಂಥ ಹೊಸ ಬೆಂಗಳೂರು ಪ್ರದೇಶ. ಇವೆಲ್ಲ ನಮಗೆ ಹೆಸರುಗಳು ಬೆಂಗಳೂರೇ ಅಂತ ಅನಿಸೋಷ್ಟು, ನಮಗಿದು ಗ್ರಾಮಾಂತರ ಅನಿಸೋದೇ ಇಲ್ಲ. ಫಸ್ಟ್ ಆಫ್ ಆಲ್ ನೆಕ್ಸ್ಟ್ ಕಮ್ಸ್ ದೊಡ್ಡಬಳ್ಳಾಪುರ. ಸರ್, ದೊಡ್ಡಬಳ್ಳಾಪುರ ಅತ್ಯಂತ ಹೆಚ್ಚಿಗೆ ನೇಕಾರರಿರುವಂಥ ಪ್ರದೇಶ. ಇವತ್ತು ನೂಲು ತೆಗೆಯೋದು ಇದೆಲ್ಲ ಕೂಡ ಭಾಳ ಫೇಮಸ್ ಅಲ್ಲಿ ದೊಡ್ಡಬಳ್ಳಾಪುರದಲ್ಲಿ. ದೊಡ್ಡ ಪ್ರಮಾಣದಲ್ಲಿ ಆ ಸಮಾಜ ಇದೆ ಅಲ್ಲಿ. ದೇವಾಂಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿದ್ದಾರೆ.
ಟೆಕ್ಸ್ಟೈಲ್ ಇಂಡಸ್ಟ್ರಿ ಕೂಡ ಭಾಳ ಚೆನ್ನಾಗಿ ಬೆಳೆದಿದೆ ಅಲ್ಲಿ. ಅಫ್ಕೋರ್ಸ್ ಇತ್ತೀಚೆಗೆ ನಮ್ಮ ಸರ್ಕಾರ ಅಲ್ಲಿ ಎಲ್ಲ ಬ್ಯಾಂಗ್ಳೂರಿನ ಡಂಪನ್ನು ಲಾಗ್ತಾ ಇರೋದು ಕೂಡ ಒಂದು ಸಮಸ್ಯೆ ಆಗಿದೆ. ಅದನ್ನು ಕೂಡ ನಾವು ಹ್ಯಾಂಡಲ್ ಮಾಡಬೇಕೀಗ. 2 ಭಾಳ ಪುಣ್ಯಕ್ಷೇತ್ರಗಳಿದೆ. ಒಂದು ಧಾರ್ಮಿಕ ಕ್ಷೇತ್ರಗಳು, ಮಧುರೈ ಶನೇಶ್ವರ ದೇವಸ್ಥಾನ, ಘಾಟಿ ಸುಬ್ರಹ್ಮಣ್ಯ. ಇವೆರಡೂ ಕೂಡ ಭಾಳ ವಿಶೇಷವಾಗಿರುವಂಥದ್ದು. ಎರಡಕ್ಕೂ ಕೂಡ ನಾವು ವಿಶೇಷ ಒತ್ತನ್ನು ಕೊಟ್ಟು ಅದನ್ನು ಮತ್ತಷ್ಟು ಅಭಿವೃದ್ಧಿ ಮಾಡುವಂಥ ಕೆಲಸ ಮಾಡಬೇಕಾಗಿದೆ. ಕರೆಕ್ಟ್. ನೀವು ಹೇಳಿದಾಗ ಇಲ್ಲೂ ಸಾಕಷ್ಟು ದೇವಸ್ಥಾನಗಳಿದೆ. ಇಂಥದ್ದೇ ಒಂದು ದೇವಸ್ಥಾನದ 1598ನೇ ಇಸವಿಯ ಒಂದು ಶಾಸನದಲ್ಲಿ ಬಳ್ಳಾಪುರ ತಾಂಡ ಅಂತ ಇದನ್ನು ಕರಿತಿದ್ರು ಅನ್ನೋ ಉಲ್ಲೇಖ ಕೂಡ ನಾವು ನೋಡಬಹುದು. ಈ ಜಾಗಗಳ ಹಳೆ ಹೆಸರನ್ನ ತಿಳ್ಕೊಳ್ಳೋದು ಒಂಥರ ಖುಷಿ ಇರುತ್ತೆ ಸರ್, ಯಾಕಂದರೆ ಹೇಗೆ ಈ ಹೆಸರು ಬಂತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಲ್ಸೋ ಹೊಯ್ಸಳರ ಬಲ್ಲಾಳ ರಾಜ, ಆತನಿಂದ ಕೂಡ ಇದಕ್ಕೆ ಹೆಸರು ಬಂದಿರಬಹುದು ಅಂತ ಹೇಳ್ತಾರೆ. ಸೊ ದೊಡ್ಡಬಳ್ಳಾಪುರ ಅದು ಕೂಡ ಇಟ್ ಫೀಲ್ಸ್ ಲೈಕ್ ಬೆಂಗಳೂರದೇ ಎಕ್ಸ್ಟೆನ್ಷನ್ ಅಂತ. ಆ್ಯಂಡ್ ನೆಕ್ಸ್ಟ್ ಕಮ್ಸ್ ಗೌರಿಬಿದನೂರು. ಗೌರಿಬಿದನೂರು ಅಂದ ಕೂಡಲೇ 2 ಅಂಶಗಳು ನಾವು ನೆನಪಿನಲ್ಲಿ ಬರುವಂಥದ್ದು. ವಿದುರಾಶ್ವತ್ಥ, ಸ್ವಾತಂತ್ರ್ಯದ ಸಮಯದಲ್ಲಿ 2ನೇ ಜಲಿಯನ್ ವಾಲಾ ಬಾಗ್. ಅದು ಜಲಿಯನ್ ವಾಲಾ ಬಾಗಲ್ಲಿ ಎಷ್ಟು ಜನ ತೀರ್ಕೊಳ್ತಾರೆ, ಇಲ್ಲಿ ಕೂಡ 28-30 ರೈತರು ಆ ಬಾವುಟವನ್ನು, ಧ್ವಜವನ್ನು ಆರಿಸಲಿಕ್ಕೆ ಹೋದಾಗ ಬ್ರಿಟಿಷರು ಕೊಂದಂಥದ್ದು. ಪ್ರಾಣ ಕೊಟ್ಟಿರುವಂಥ ಪುಣ್ಯ ಭೂಮಿ ಅದು ವಿದುರಾಶ್ವತ್ಥ. 2ನೇದು ಎಚ್ ನರಸಿಂಹಯ್ಯನವರು. ಎರಡೂ ಕೂಡ ಭಾಳ ಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು ಗೌರಿಬಿದನೂರು. ಇನ್ನು ನೆಕ್ಸ್ಟ್ ಹೆಸರುಗಳ ಬಗ್ಗೆನೇ ಮಾತಾಡ್ತಾ ಬಾಗೇಪಲ್ಲಿ. ಈ ಹೆಸರು ನಮಗೆ ಅಫ್ಕೋರ್ಸ್ ಪಲ್ಲಿ ಅಂತಿದ್ದ ಹಾಗೆ ಮನ್ಸಿಗೆ ಬರೋದು ಇದು ಕನ್ನಡದ ಹೆಸರಲ್ಲ ಅಂತ. ಸೊ ಸುಮಾರು ಜನ ಈ ನೇಮ್ ಚೇಂಜ್ಗೆ ಅಂತ ಕೂಡ ಸಾಕಷ್ಟು ಪಿಟಿಷನ್ಸ್ಗಳು ಹೋಗಿದೆ ಆಲ್ರೆಡಿ ಪ್ರತಿ ಬಾರಿ. ನಾನು ಕೂಡ ಮಂತ್ರಿಯಾಗಿದ್ದಾಗ ಅಲ್ಲಿ ಹೇಳಿದ್ದೆ, ಇದನ್ನು ಬಾಗೇಪಲ್ಲಿಯಿಂದ ಭಾಗ್ಯನಗರ್ ಮಾಡೋಣ ಅಂತ ಹೇಳಿದ್ದೆ. ಗಡಿದಿಮ್ ಅಲ್ಲಿ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನ ಇದೆ, ಭಾಳ ವಿಶೇಷವಾಗಿರುವಂಥದ್ದು. ಅದೇ ಕ್ಷೇತ್ರದಲ್ಲಿ ಗುಡಿಬಂಡೆ ಕೋಟೆ ಇದೆ ಬೆಟ್ಟದ ಮೇಲೆ, ಅದು ಕೂಡ ವಿಶೇಷವಾಗಿರುವಂಥ ಕೋಟೆ. ಆಂಧ್ರದ ಗಡಿ ಭಾಗ ಇದು. ಕರೆಕ್ಟ್. ಅಷ್ಟೇ, ಬಾಗೇಪಲ್ಲಿ ಆದಮೇಲೆ ಆಂಧ್ರ ಪ್ರಾರಂಭ ಆಗಿಬಿಡುತ್ತೆ. ಸೊ ಉಷ್ಣ ಇವತ್ತು ತಾಪಮಾನ ಬೆಂಗಳೂರಿಗೂ ಅಲ್ಲಿಗೆ ಯಾವಾಗಲೂ ಕೂಡ 2 ಡಿಗ್ರಿ ವ್ಯತ್ಯಾಸ ಇರುತ್ತೆ, 2 ಡಿಗ್ರಿ ಹೆಚ್ಚಿರುತ್ತೆ. ಅಲ್ಲಿ ಒಂದು ಹೊಸ ತಾಲೂಕನ್ನು ಕೂಡ ಚೇಳೂರು ತಾಲೂಕು ಅಂತ ನಮ್ಮ ಕಾಲದಲ್ಲೇ ನಾವು ಮಾಡಿಸಿ ಆದೇಶ ಮಾಡಿಸಿದ್ವಿ. ಓಕೆ. ಸೊ ನೀವು ಭಾಗ್ಯನಗರ ಅನ್ನೋ ಹೆಸರು ಬದಲಾವಣೆ ನಾನು ತರ್ತೀನಿ ಅಂತಲೂ ಹೇಳಿದ್ರಿಲ್ಲ ಅಷ್ಟೇ, ಅದು ಸಾಧ್ಯ ಆಗುತ್ತೆ ಅನ್ಕೋಬಹುದು. ಇಲ್ಲ, ಮಾಡ್ಬೋದು ಅದು. ಓಕೆ. ಸೊ ದಟ್ಸ್ ಅಬೌಟ್ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ.